ಸೊ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರೋಲ್ಲ, ಒಂಥರ ಪಟ್ 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 ಅಂತ ಸೌಂಡ್ ಕೇಳಿಸ್ತಾ ಇರುತ್ತೆ. ಬಟ್ ಈ ಸೆಟಪ್ಪಲ್ಲಿ ಆ ಥರ ಆಗಲ್ಲ ಆ್ಯಕ್ಚುಲಿ. ಯಾಕಂತ ಅಂದರೆ ಇದರಲ್ಲಿ ಒಂಥರ ಅಡ್ಯಾಪ್ಟ್ರಲ್ಲೇ ಒಂಥರ ಟೆಕ್ನಾಲಜಿ ಇದೆ, ನಾಯ್ಸ್ ಕ್ಯಾನ್ಸಲೇಷನ್ ಟೆಕ್ನಾಲಜಿ ಅಂತ. ಸೊ ನೀವು ಮೋಟೋ ವ್ಲಾಗಿಂಗ್ ಮಾಡಬೇಕಾದ್ರೆ ಆ ವಿಂಡ್ ನಾಯ್ಸ್ಗೆ ನಿಮ್ಮದು ಆಡಿಯೋ ಏನಾಗುತ್ತೆ, ಆ ಆಡಿಯೋನ ಇದನ್ನು ಸಪ್ರೆಸ್ ಮಾಡುತ್ತೆ. ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಮಾಡಿ ಬರೀ ನಿಮ್ಮದು ಆಡಿಯೋ ನೀವೇನು ವ್ಲಾಗ್ ಮಾಡ್ತಾ ಇರ್ತೀರೋ ಅದನ್ನು ಮಾತ್ರ ಕ್ಲಿಯರಾಗಿ ತೊಗೊಳತ್ತೆ ಇದು. ಸೊ ಆ ಥರ ಸೆಟಪ್ಪು. ಇನ್ನೊಂದು ಗೋಪ್ರೋದೇನು ಪಜಿತಿ ಅಂತ ಅಂದರೆ, ನೀವು ಮೋಟೋ ವ್ಲಾಗಿಂಗ್ ಮಾಡಬೇಕಂದ್ರೆ ಒಂದು ನಾನು ಹೇಳ್ದಂಗೆ ಗೋಪ್ರೋ ಮೈಕ್ ಅಡಾಪ್ಟರ್ ಯೂಸ್ ಮಾಡಬೇಕು. ಇಲ್ಲಾಂದರೆ ಇನ್ನೊಂದು ಮೀಡಿಯಾ ಮೋಡ್ ಅಂತ ಬರುತ್ತೆ, ಅದೂ ತುಂಬಾ ಕಾಸ್ಟ್ಲಿ ಇದೆ. ಅದ್ರ ಬೆಲೆ ಸುಮಾರು 8,500 ರೂಪಾಯಿ ಇದೆ. ಅದೊಂಥರ ದೊಡ್ಡ ಕೇಸ್ ಥರ ಬರುತ್ತೆ, ಅದರೊಳಗಡೆ ನೀವು ಕನೆಕ್ಟ್ ಮಾಡಿಕೊಂಡು ಅದಕ್ಕೆ 3.5mm ಮೈಕ್ TRS ಮೈಕ್ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ಇದೊಂಥರ ತುಂಬ ಸಿಂಪಲ್ ಆಗಿದೆ ಸೆಟಪ್ ಇದು. ಸೊ ಯಾವಾಗ ಬೇಕಾದ್ರೂ ಆವಾಗ ಟಕಾರ ಅಂತ ತೆಗೆದು ಸುಮ್ಮನೆ ಮೈಕ್ ಕನೆಕ್ಟ್ ಮಾಡಿಕೊಂಡು ವಿ ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ದ ಮೋಟೋ ವ್ಲಾಗ್. ಇದು ಇನ್ನೊಂದೇನು ಅಡ್ವಾಂಟೇಜ್ ಅಂತ ಅಂದರೆ, ಈ ಆಸ್ಮೋ ಆ್ಯಕ್ಷನ್ 5 ಪ್ರೋನಲ್ಲಿ ಮ್ಯಾಗ್ನೆಟಿಕ್ ಮೌಂಟ್ಸ್ ಇದೆ ಇದು. ಸೊ ಏನಂತ ಅಂದರೆ ಸುಮ್ಮನೆ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಥರ, ಆ ಥರ ಸೆಟಪ್ ಇದು. ಇದಿರುತ್ತೋ ಗೊತ್ತಿಲ್ಲ. ಸೊ ನೀವು ಕಮೆಂಟ್ ಮಾಡಿ ಹೇಗಿದೆ ಆಡಿಯೋ ಕ್ವಾಲಿಟಿ ಅಂತ, ಕಂಪೇರ್ ಟು ಗೋಪ್ರೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದೇನು ಸೆಟ್ಟಿಂಗು ನಾನು ಯೂಸ್ ಮಾಡ್ತಾ ಇರೋದು ಇದರಲ್ಲಿ ಅಂತ ಅಂದರೆ, ನೀವು ಒನ್ಸು ಮೈಕ್ ಕನೆಕ್ಟ್ ಮಾಡಿದ ತಕ್ಷಣ ನಿಮಗೆ ಅದರಲ್ಲಿ ಆಡಿಯೋ ಸೆಟ್ಟಿಂಗು ತೋರಿಸುತ್ತೆ ನಿಮಗೆ. ಒಂದು ಮೋನೋ ಚಾನಲ್, ಇನ್ನೊಂದು ಸ್ಟೀರಿಯೋ ಚಾನಲ್ ಅಂತ. ಸೊ ಮೋನೋ ಚಾನಲ್ ನಾನು ಯೂಸ್ ಮಾಡ್ತಾ ಇರೋದು ಮೋನೋ ಚಾನಲ್ಲು. ಸೊ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿ ಬರ್ತಾ ಇರಬೇಕು. ಯಾಕಂದರೆ ಅದು ಆಡಿಯೋ ಸಿಂಗಲ್ ಚಾನಲ್ ಇರೋದ್ರಿಂದ ನಾನು ಮಾತಾಡೋದು ಮಾತ್ರ ಅದು ತುಂಬ ಚೆನ್ನಾಗಿ ಪಿಕ್ ಮಾಡಬೇಕದು. ಇನ್ನೊಂದೇನೆಂದರೆ ಗುರು, ಸೀರಿಯಸ್ ಆಗಿ ನಾನು ಗೋಪ್ರೋದಲ್ಲಿ ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಾಯಿದ್ದು ಗೋಪ್ರೋ ಹೀರೋ 5 ಬ್ಲ್ಯಾಕು. ಅದು ಯಾವಾಗ 2017 ಏನೋ ತೊಗೊಂಡಿದ್ದು ನಾನು ಎಂಡಿಂಗಲ್ಲಿ. ಅದಕ್ಕೆ ಉಲಾನ್ಜಿ ಕೇಸ್ ಹಾಕಿ, ಅದಕ್ಕೆ ಗೋಪ್ರೋ ಮೈಕ್ ಅಡಾಪ್ಟರ್ ಹಾಕಿ ಏನೇನೋ ಸರ್ಕಸ್ ಮಾಡಿಬಿಟ್ಟಿದ್ದೆ. ಅದು ಮಾಡಿದಾಗ ಅದು ಮುಂದ್ಗಡೆ ಎಷ್ಟು ವೆಯ್ಟ್ ಇತ್ತು ಅಂತ ಅಂದರೆ, ಅಯ್ಯೋ ಹಿಂದ್ಗಡೆ ಬೆನ್ನೆಲ್ಲ ಇದು ಕತ್ತೆಲ್ಲ ನೋವು ಬಂದ್ಬಿಡೋದು, ಹಿಂದ್ಗಡೆ ಸ್ಪೈನ್ ಇದೆಲ್ಲ. ಸೊ ಈ ಸೆಟಪ್ ನಾನೇನು ಯೂಸ್ ಮಾಡ್ತಾಯಿದ್ದೀನಿ, ಆ್ಯಕ್ಚುಲಿ ಕ್ಯಾಮ್ರಾ ಮೌಂಟ್ ಆಗಿರೋದೇ ಫೀಲ್ ಆಗ್ತಾಯಿಲ್ಲ ನನಗೆ. DJI ಇದು ಅಷ್ಟೊಂದು ಲೈಟ್ ವೆಯ್ಟ್ ಇದೆ. ಒಳ್ಳೆ ಗುಡ್ ಜಾಬ್ ಡನ್ ಬೈ DJI. ಐ ಥಿಂಕ್ ಇನ್ನು ಸ್ವಲ್ಪ ದಿವಸ ಹೋದರೆ ಯಾರು ಗೋಪ್ರೋ ಎಲ್ಲ ಯೂಸ್ ಮಾಡೋದಿಲ್ಲ ಅಂತ ಅಂದ್ಕೊತೀನಿ. ಈಗ ಕರೆಂಟ್ಲಿ ಓಡ್ತಾ ಇರೋದೇ ಮಾರ್ಕೆಟು ದುನಿಯಾ ಬಂದುಬಿಟ್ಟು DJI, ಅದು ಬಿಟ್ಟರೆ ಇನ್ನೊಂದು Insta360 ಅಂತ ಇದೆ. ಎರಡೂ ಚೈನೀಸ್ ಕಂಪ್ನಿನೇ, ಬಟ್ ದೇ ಮೇಕ್ ವೆರಿ ಗುಡ್ ಕ್ಯಾಮ್ರಾಸ್ ವಿತ್ ವೆರಿ ಗುಡ್ ಕ್ವಾಲಿಟಿಗಿಂತ ದೇ ಗಿವ್ ಮೋರ್ ಫೀಚರ್ಸ್. ಬನ್ನಿ ನಿಮ್ಗೊಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಒಳ್ಳೆ ಆಫ್ ರೋಡಿಂಗ್ ಇರುತ್ತೆ. ಸೊ ಅಲ್ಲಿ ಚೆಕ್ ಮಾಡೋಣ ಹೇಗೆ ಕೂತ್ಕೊಳತ್ತೆ ಈ ಮ್ಯಾಗ್ನೆಟಿಕ್ ಮೌಂಟ್ ಅಂತ. ಹೆಂಗಿದೆ ನೋಡಿ ಈ ಜಾಗ. ವಾವ್, ಒಳ್ಳೆ ಮಜಾ ಇದೆ ಆಫ್ ರೋಡಿಂಗ್ ಇದು. ಕ್ರೇಜಿ. ಹೆಂಗೆ ಗುರು, ಆರು ಹುಡ್ತಾನೆ ಅಲ್ವಾ ಗುರು? ರೋಡ್ ಮಿಸ್ ಆಗ್ಬಿಡೈತೆ, ಬನ್ನಿ ಹೋಗೋಣ ಹಂಗೆ. ಬಟ್ ಏನಾದರೂ ಈ ಎಕ್ಸ್ಪಲ್ಸಲ್ಲಿ ಆಫ್ ರೋಡಿಂಗ್ ಮಾಡೋದು ಎಂಥ ಮಜಾ ಇದೆ ಅಂತ ಅಂದರೆ, ಆ ಸೂಪರ್ ಬೈಕಲ್ಲಿ ಈ ಥರ ಮಜಾ ಬರೋಲ್ಲ. ನೋಡಿ ಹೆಂಗಿದೆ ಫುಲ್ಲು, ಓ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಇಲ್ಲಿಗೆ ನಾನು ಬಂದು ಆಲ್ಮೋಸ್ಟ್ ಒಂದು 3 ವರ್ಷ ಮೇಲೆ ಆಗಿತ್ತು ಅಂದ್ಕೊತೀನಿ.
ತಲೆ ತಲೆ ಬಗ್ಸು ಗುರು. ಓ ಇಲ್ಲ ಗುರು, ನೀರಿದೆ ಕೆಳಗಡೆ. ಅದು ಇದು ಸತ್ತೆ ಥರ ಬೆಳ್ಕೊಂಬಿಟ್ಟೈತಿದು. ಹೇಗಿದೆ ನೋಡಿ ಫ್ರೆಂಡ್ಸ್, ಸ್ಪಾಟ್ ಇದು ನೈಸ್.